ತೀರ್ಮಾನ ಮಾಡ್ತಾರೆ. ಏನಾಯ್ತದಲ್ಲಿ ಇಬ್ರು ಡಿವೈಡ್ ಮಾಡ್ಕೊತಾರೆ. ಇದು ಹೊನ್ನಳ್ಳಿ ಇದೇ ಊರ ಇದೇ ಊರು. ಇದು ಕಾಣಿಸ್ತದೆ ಇದೆಯಾ, ಇದನ್ನೇ ಕಾಣಿಸ್ತಾ ಮಣ ಇದೆಯಾ ಮನೆಗಳಿಗೆ. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದು ಡಾಂಬರ್ ರಸ್ತೆ. ಈ ಒಂದು ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಇದೆಲ್ಲ ಆಪೋಸಿಟ್ ಲ್ಯಾಂಡು. ಇವಾಗ ನಾನು ಹೇಳ್ತಾ ಇರ್ತಕ್ಕಂಥ ಆಪೋಸಿಟ್ ಲ್ಯಾಂಡ್ ಇದೆಲ್ಲ. ಈಗ ಬಾಳೆ ಅರಿಶಿನ ಈ ಥರದ್ದೆಲ್ಲ ಹಾಕ್ಕೊಂಡಿದ್ದಾರೆ. ಇದೇ ಊರಿನ ರೈತರು. ಸೊ ಈಗ ನಾನು ಹೇಳ್ತಕ್ಕಂಥ ಆಸ್ತಿ ಈ ಒಂದು ರಸ್ತೆಗೆ ಅಟ್ಯಾಚ್ ಆದಂಗೆ ಇರ್ತಕ್ಕಂಥ ನೋಡಿ. ಒಂದು ರೋಡ್ ಎಂಟ್ರೆನ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಆ ಕಡೆ ಹುಣಸೆ ಮರ ಇದೆಯಲ್ಲ ರೋಡ್ಗೆ, ಅಲ್ಲಿ ತನಕನೂ ಹೋಗುತ್ತೆ. ಅಂದರೆ ಈಸ್ಟ್ ವೆಸ್ಟು ನೋಡಿ. ಇದೇ ಆಸ್ತಿ ಒಳಗಡೆ ಹೋಗಬೇಕು. ನನಗೆ ಉಗ್ಲಿಕ್ಕೆ ಆಗಲ್ಲ, ಸ್ವಲ್ಪ ಹೆಜ್ಜೆ ಹಾಕೋದಕ್ಕೆ ಹಿಂಸೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಗೊತ್ತಲ್ಲ ನಿಮಗೆ. ಈ ಒಂದು ರಸ್ತೆಯಿಂದ ಭಾಳ ಹೈಟಲ್ಲಿದೆ ಆಸ್ತಿ. ಸೊ ಈಸ್ಟ್ ವೆಸ್ಟು ಇರ್ತಕ್ಕಂಥ ಈ ಒಂದು ರಸ್ತೆಗೆ ಇರ್ತಕ್ಕಂಥ ಈ ಒಂದು ಆಸ್ತಿ ಒಂದು ಸಮತಟ್ಟವಾಗಿದೆ. ಸಂಪೂರ್ಣ ರೆಡ್ ಸಾಯಿಲು. ಇದೇ ಊರಿನ ರೈತರದ್ದು, ಜೊತೆಗೆ ಲಿಂಗಾಯತರದ್ದು. ಇದೆಲ್ಲ ಆಪೋಸಿಟ್ ಲ್ಯಾಂಡು. ಹೀಗೆ ಹೋದರೆ ಇನ್ನೊಂದು 600-700 ಅಡಿ ಅಂತರ ಹೋದರೆ ಹಳ್ಳಿ ಸಿಗುತ್ತೆ. ಈ ಇದೇ ಊರಿನ ರೈತರದು. ನಿಮಗೆ ರೈತರಿಂದ ಆಗ್ತಕ್ಕಂಥ ಆಸ್ತಿ 1 ಎಕರೆ 8 ಕುಂಟೆ, 1 ಎಕರೆ 8 ಕುಂಟೆ, 2 ಭಾಗ, ಅಣ್ಣ ತಮ್ಮದಿರು, 1 ತಾಯಿ ಮಕ್ಕಳು. ನೋಡಿ, ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಬಾಳೆ ಹಾಕ್ಕೊಂಡಿದ್ದಾರೆ, ಆ ಕಡೆಗೆ ಅರಿಶಿನ ಹಾಕ್ಕೊಂಡಿದ್ದಾರೆ. ಫಸ್ಟ್ ಕ್ಲಾಸಾಗಿ ಇಟ್ಕೊಂಡಿದ್ದಾರೆ. ಸೊ ನೀವು ಇಲ್ಲೂ ಹಂಗೆ ಕೂಡ ಮಾಡ್ಕೊಬೋದು. ಒಳ್ಳೆ ಗ್ರೌಂಡ್ ವಾಟ್ರ್ ಇದೆ. ಚಾಮರಾಜನಗರದಿಂದ ಈ ಒಂದು ಆಸ್ತಿಗೆ ಅಣ್ಣ ಒಂದು 12-13 ಆದ. ಹಾಂ ಅಷ್ಟೇ. ಹಾಂ 12 ಕಿಲೋಮೀಟ್ರ್ ಬರಲ್ಲ ಅಣ್ಣ. ಹತ್ತಳಿಂದ ಈಚೆ ಏನೋ ಒಂದು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್. ಅದೇ ಆಚೆಗೆ 7 ಈಚೆಗೆ 7, 12 ಕಿಲೋಮೀಟ್ರ್, 12-13 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಒಳ್ಳೆ ಚಾಮರಾಜನಗರದಿಂದನೂ ಕೂಡ ಇದೇ ಥರ ರಸ್ತೆ ಇದೆ. ಚಾಮರಾಜನಗರಕ್ಕೆ ಈ ಒಂದು ಆಸ್ತಿ ಒಂದು 12-13 ಕಿಲೋಮೀಟ್ರ್ ಅಷ್ಟಾಗುತ್ತೆ. ಚಾಮರಾಜನಗರ ರಿಜಿಸ್ಟ್ರೇಷನ್ನು ಫಸ್ಟ್ ಕ್ಲಾಸಾಗಿದೆ ಸರ್. ಒಳ್ಳೆ ವಾತಾವರಣ, ಗುಡ್ ಲೊಕೇಶನ್ ಇದೆ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡು. ಓಕೆ, ಥ್ಯಾಂಕ್ ಯು.